ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕನ್ನಡದ ಪ್ರತಿಭಾನ್ವಿತ ನಟ ದಿಲೀಪ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ದಿಲೀಪ್ ರಾಜ್ ಸಾವಿನ ಸುದ್ದಿ ಕಿರುತೆರೆಗೆ ದೊಡ್ಡ ಆಘಾತ ನೀಡಿದೆ. ಅಪಾರ ಆಪ್ತ ಬಳಗ ಹೊಂದಿದ್ದ ನಟ ದಿಲೀಪ್ ರಾಜ್ ಅವರ ಸಾವಿಗೆ ಕಲಾವಿದರು ಕಂಬನಿ ಮಿಡಿದಿದ್ದಾರೆ. ದಿಲೀಪ್ ಕೊನೆಯ ಸಿನಿಮಾ ಲವ್ ಮಾಕ್ಟೇಲ್ನಲ್ಲಿ ಜೊತೆಯಾಗಿ ನಟಿಸಿದ್ದ ಶ್ವೇತಾ ಆರ್ ಪ್ರಸಾದ್ ಅವರು ನಟನ ಈ ಆಸೆ ಈಡೇರಲೇ ಇಲ್ಲ ಅಂತ ಬರೆದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಮಿಲನ ನಾಗರಾಜ್ ಅವರ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ದಿಲೀಪ್ ರಾಜ್ ನಟಿಸಿದರು. ಇದೇ ಅವರ ಕೊನೆಯ ಸಿನಿಮಾ ಆಗಿದ್ದು ದುರಂತವೇ ಸರಿ. ಈ ಸಿನಿಮಾದಲ್ಲಿ ನಟಿ ಶ್ವೇತಾ ಆರ್ ಪ್ರಸಾದ್ ಕೂಡ ನಟಿಸಿದರು. ಇದೀಗ ದಿಲೀಪ್ ರಾಜ್ ಸಾವಿಗೆ ಕಂಬನಿ ಮಿಡಿದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ದಿಲೀಪ್ ರಾಜ್ ನಿಧನದ ಶಾಕಿಂಗ್ ಸುದ್ದಿ ಕೇಳಿ ಬೆಳಿಗ್ಗೆ ಎಚ್ಚರವಾಯಿತು. ಇದನ್ನು ಅರಗಿಸಿಕೊಳ್ಳೋದು ಕೂಡ ಕಷ್ಟವಾಗ್ತಾ ಇದೆ. ನಮ್ಮ ನಡುವೆ ಕೇವಲ ಕೆಲವು ದೃಶ್ಯಗಳು ಮತ್ತು ಕೆಲವೇ ಮಾತುಕತೆಗಳು ನಡೆದಿದ್ದರೂ ಪ್ರತಿ ಸಂಭಾಷಣೆಯು ಅವರ ಪತ್ನಿಯ ಬಗ್ಗೆ ಮತ್ತು ಅವರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದರ ಬಗ್ಗೆನೇ ಮಾತಾಡ್ತಿದ್ರು. ದಿಲೀಪ್ ಒಬ್ಬ ಅದ್ಭುತ ತಂದೆಯಾಗಿದ್ರು. ಈ ಊಹಿಸಲಾಗದ ಕಷ್ಟದ ಸಮಯದಲ್ಲಿ ದೇವರು ಅವರ ಕುಟುಂಬಕ್ಕೆ ಶಕ್ತಿ ಮತ್ತು ಧೈರ್ಯವನ್ನು ನೀಡಲಿ. ನಾವು ಅವರನ್ನು ಒಬ್ಬ ಅದ್ಭುತ ನಟ ಅಂತ ಹೊಗಳಿದಾಗಲೆಲ್ಲ ಅವರು ವಿನಮ್ರವಾಗಿ ನಗ್ತಾ ನನಗೆ ಇನ್ನೂ ಆ ದೊಡ್ಡ ಬ್ರೇಕ್ ಸಿಕ್ಕಿಲ್ಲ ಅಂತ ಇದ್ದರು ಅಂತ ಶ್ವೇತಾ ಪ್ರಸಾದ್ ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ದಿಲೀಪ್ ರಾಜ್ ಯಾವುದಕ್ಕಾಗಿ ಕಾಯ್ತಾ ಇದ್ದರು ಮತ್ತು ಶ್ರಮಿಸುತ್ತಿದ್ದರೋ ಆ ಕ್ಷಣವನ್ನು ನೋಡುವ ಮೊದಲೇ ಅವರು ನಮ್ಮನ್ನು ಅಗಲಿದ್ದು ತೀವ್ರ ದುಃಖದ ವಿಚಾರ. ಜೀವನ ನಿಜಕ್ಕೂ ಅನಿಶ್ಚಿತ ಮತ್ತು ಕ್ಷಣಿಕ ಅಂತ ಬರೆದು ಶ್ವೇತಾ ಕಂಬನಿ ಮಿಡಿದಿದ್ದಾರೆ. ಸಿನಿಮಾ ರಂಗದಲ್ಲಿ ದೊಡ್ಡ ಬ್ರೇಕ್ಗಾಗಿ ಕಾಯ್ತಾ ಇದ್ದ ದಿಲೀಪ್ ಆಸೆ ಕೊನೆಗೂ ಈಡೇರಲಿಲ್ಲ.